ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್ ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರೀತಿ ಎಲ್ಲವನ್ನ ಬದಲಾಯಿಸುತ್ತದೆ. ಅದಕ್ಕೆ ಆಧಾರವಾಗಿ 1 ಕೊರಿಂಥ 13ನೇ ಅಧ್ಯಾಯ 2ನೇ ವಾಕ್ಯ, ಪ್ರೀತಿಯು ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ನೋಡ್ರಿ, ನಾವು ತೋರಿಸುವಂಥ ಪ್ರೀತಿಯು ಅನೇಕರ ಜೀವಿತವನ್ನೇ ಬದಲಾಯಿಸುವಂಥದ್ದಾಗಿದೆ. ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಿದ್ದಾನೆ. ಆತ್ಮನ ಫಲವಾದ ಪ್ರೀತಿಗೆಂದೇ ಅಪೊಸ್ತಲ ಪೌಲನು ಒಂದು ಅಧ್ಯಾಯವನ್ನೇ ಬರೆದಿದ್ದಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 13ನೇ ಅಧ್ಯಾಯ ಪ್ರೀತಿಯ ಶ್ರೇಷ್ಠತೆಯ ಕುರಿತಾಗಿ ಅಪೊಸ್ತಲ ಪೌಲನು ಬರೆದಿದ್ದಾನೆ. ಎಲ್ಲವೂ ಇದ್ದು ಪ್ರೀತಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. 1 ಕೊರಿಂಥ 13ನೇ ಅಧ್ಯಾಯ 1ರಿಂದ 3 ವಚನಗಳನ್ನು ನಾವು ಓದುವಾಗ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಘನಘನಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನವರವಿದ್ದರೂ ಎಲ್ಲ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವಷ್ಟು ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನ ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಯೇಸು ಸ್ವಾಮಿ ಪ್ರೀತಿಯ ಕುರಿತಾಗಿ ಬೋಧಿಸಿದ್ದು ಮಾತ್ರವಲ್ಲ, ತಮ್ಮ ಜೀವಿತದಲ್ಲಿ ಕಾರ್ಯರೂಪವಾಗಿ ಮಾಡಿ ತೋರಿಸಿದರು. ಕ್ರಿಸ್ತನ ಪ್ರೀತಿ ದೈವಿಕವಾದಂಥ ತ್ಯಾಗ ಪೂರಿತವಾದಂಥ ಪ್ರೀತಿಯಾಗಿದೆ. 1 ಕೊರಿಂಥ 13:7ನೇ ವಾಕ್ಯ ಹೇಳ್ತದೆ, ಪ್ರೀತಿಯು ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ. ಪ್ರೀತಿ ಸ್ತೋತ್ರ ಅವಶ್ಯಕತೆಯಿಂದ ಅಡಗಿಸಿಕೊಳ್ಳುವಂಥದ್ದಲ್ಲ, ಅದು ತಾಳ್ಮೆಯಿಂದ ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ. ಅದು ಎಲ್ಲವನ್ನ ಅಂಗೀಕರಿಸುತ್ತದೆ. ಅದು ತನ್ನನ್ನೇ ತ್ಯಾಗ ಮಾಡಲು ಸಿದ್ಧವಿದೆ. ಪ್ರೀತಿ ಅಡಗಿಸಿಕೊಳ್ಳುವುದು ಮಾತ್ರವಲ್ಲ, ಅದು ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ನಿರಾಶೆಗಳು ಇಲ್ಲವೇ ಸಂಕಷ್ಟಗಳು ನಮಗೆ ಎದುರಾಗುವಾಗ ದೃಢವಾಗಿ ನಿಲ್ಲಲು ಸಹನೆಯು ನಮಗೆ ಶಕ್ತಿಯನ್ನು ಕೊಡುತ್ತದೆ. ಇನ್ನೊಬ್ಬ ಅಪರಿಪೂರ್ಣ ಮಾನವನು ಏನೇ ಹೇಳಲಿ ಅಥವಾ ಏನೇ ಮಾಡಲಿ, ದೇವರಿಗೆ ನಂಬಿಗಸ್ತರಾಗಿ ಉಳಿಯಲು ಮತ್ತು ಸಭೆಗೆ ಬೆಂಬಲ ಕೊಡುತ್ತಾ ಇರಲು ಪ್ರೀತಿಯು ನಮ್ಮನ್ನು ಶಕ್ತರನ್ನಾಗಿ ಮಾಡುತ್ತದೆ. ಪ್ರೀತಿಯು ಮುರಿದ ಹೃದಯಗಳನ್ನು ಗುಣಪಡಿಸುತ್ತದೆ. ಪ್ರೀತಿಯು ಚಿಕ್ಕ ಕಾರ್ಯಗಳು ಮತ್ತು ಕರುಣೆಯ ಕೆಲಸದ ಒಳ್ಳೆ ಔಷಧಿಯಂತಿದೆ. ಪ್ರೀತಿಯ ಪ್ರಾಮುಖ್ಯತೆ ಗೊತ್ತಿಲ್ಲದೆ ಅನೇಕ ಜೀವನಗಳು ನಾಶವಾಗಿದೆ. ಈ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ಗಂಡ ಹೆಂಡರ ಮಧ್ಯೆ ಮನಸ್ತಾಪಗಳು, ಕುಟುಂಬಗಳಲ್ಲಿ ಬಿರುಕು ಮತ್ತು ಅವರು ಉಪಯೋಗಿಸುವಂಥ ಬಿರುನುಡಿಗಳು ಇವೆಲ್ಲವೂ ಕುಟುಂಬವನ್ನು ಸ್ತೋತ್ರ ಮುರಿದು ಬಿಟ್ಟಿವೆ, ಒಡೆದು ಹಾಕಿದೆ. ಆದರೆ ಪ್ರೀತಿ ಇದ್ದರೆ ಅದು ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಒಬ್ಬ ಪ್ರೀತಿಯ ತಂದೆಯು ತನ್ನ ಕುಟುಂಬವನ್ನು ತನ್ನ ಗಳಿಕೆಯಿಂದ ಎತ್ತಿ ಹಿಡಿಯುವನು. ಒಬ್ಬ ಪ್ರೀತಿಯ ತಾಯಿಯು ತನ್ನ ಮಕ್ಕಳಿಗಾಗಿ ಶ್ರಮೆ ಮತ್ತು ನಷ್ಟವನ್ನು ಸಹಿಸಿಕೊಳ್ಳುವಳು. ಆದರೆ ಈ ಪ್ರೀತಿ ಎಲ್ಲ ವಿಧದಲ್ಲಿ ಸಹಿಸಿಕೊಳ್ಳುವಂಥದ್ದಾಗಿದೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ವಿಧವೆಯು ದಾರಿ ತಪ್ಪಿ ಅಲಿಯುತ್ತಾ ಇದ್ದ ತನ್ನ ಒಬ್ಬನೇ ಮಗನಿಗಾಗಿ ಬಹಳ ಮನನೊಂದಿದ್ದಳು. ಒಮ್ಮೆ ಕಾನೂನನ್ನು ಉಲ್ಲಂಘಿಸಿದ್ದಕ್ಕಾಗಿ ಆ ಮಗನನ್ನು ಪೊಲೀಸರು ಬಂಧಿಸಿದರು. ನ್ಯಾಯಾಲಯವು 10,000 ರೂಪಾಯಿಗಳ ದಂಡವನ್ನು ಅವನಿಗೆ ಶಿಕ್ಷೆಯಾಗಿ ವಿಧಿಸಿತು. ಒಂದು ದಿನ ಅವನು ಜೈಲಿನ ಆ ಸರಪಣಿಗಳ ಮೂಲಕವಾಗಿ ಹೊರಗಡೆ ನೋಡುತ್ತಿರುವಾಗ ಆತನ ತಾಯಿ ಹೊರಗಡೆ ಕೆಲಸ ಮಾಡುತ್ತಿದ್ದಳು. ಕಲ್ಲು ಒಡೆಯುವುದನ್ನು ನೋಡಿದನು, ಕಷ್ಟದಿಂದ ಕೆಲಸ ಮಾಡುವುದನ್ನು ನೋಡಿದನು. ಆ ತಾಯಿಯ ಕೈಯಲ್ಲಿ ರಕ್ತವು ಹರಿಯುತ್ತಾ ಇತ್ತು. ಅಮ್ಮ, ಯಾಕೆ ಇಷ್ಟು ಕಷ್ಟಪಡಬೇಕಾಗಿತ್ತು ನೀನು ಎಂಬುದಾಗಿ ಮನಸ್ಸಿನಲ್ಲಿ ಅಂದುಕೊಂಡರೂ ಅದೆಲ್ಲವೂ ತನ್ನ ಮಗನಿಗಾಗಿ ಮಾಡುತ್ತಾ ಇದ್ದಳು. ಕಷ್ಟದಿಂದ ಸಂಪಾದಿಸಿದ ಕೂಡಿಸಿದ ಹಣದಿಂದ
ಕೊನೆಗೂ ಆಕೆ ದಂಡವನ್ನು ಕೊಟ್ಟು ತನ್ನ ಮಗನನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದಳು. ಆಗ ಆ ಮಗನಿಗೆ ಬುದ್ಧಿ ಬಂತು. ಆ ಮಗನು ಮನ ತಿರುಗಿದನು. ತಾಯಿಯನ್ನು ನೋಡಿ ಹೇಳಿದ, ಅಮ್ಮ, ನೀನು ನನಗೋಸ್ಕರ ಕಷ್ಟಪಟ್ಟಿದ್ದೀಯಾ, ನಿನ್ನ ಪ್ರೀತಿಯನ್ನು ಈಗ ನನಗೆ ತಿಳಿಯುವುದಕ್ಕೆ ಸಹಾಯವಾಯಿತು. ಇನ್ನು ಮುಂದೆ ನಾನು ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ ಎಂಬುದಾಗಿ ಒಳ್ಳೆ ಭಕ್ತಿಯುಳ್ಳ ಮನುಷ್ಯನಾಗಿ ಬದಲಾದ. ಪ್ರೀತಿಯುಳ್ಳ ದೇವಜನರೇ, ಒಂದು ತಾಯಿಯ ಪ್ರೀತಿ ಒಬ್ಬ ಮಗನನ್ನು ಬದಲಾಯಿಸುವುದಾದರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಯೇಸು ಕ್ರಿಸ್ತನ ಪ್ರೀತಿ ನಮ್ಮನ್ನು ಮಾರ್ಪಡಿಸುತ್ತದೆ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತಾಳ್ಮೆಯಿಂದ ಶ್ರಮೆಯನ್ನು ಅನುಭವಿಸಿದ ಮತ್ತು ತನ್ನ ಪ್ರೀತಿಯಲ್ಲಿ ಆತನು ನಮ್ಮೆಲ್ಲರ ಪಾಪಗಳಿಗಾಗಿ ತನ್ನನ್ನೇ ಅರ್ಪಿಸಿಕೊಂಡರು. ನಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಿದರು. ಇನ್ನು ನಾವು ಸೈತಾನನಿಗೆ ದಾಸರಲ್ಲ. ಓ ಸ್ತೋತ್ರ, ಯೇಸುವಿನ ಪ್ರೀತಿಯಿಂದ ಸುರಿಸಿದ ರಕ್ತದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಪ್ರೀತಿ ಎಲ್ಲ ಪಾಪಗಳನ್ನು ಮುಚ್ಚುತ್ತದೆ, ಮರೆಸುತ್ತದೆ, ಕ್ಷಮಿಸುತ್ತದೆ. ಆದುದರಿಂದ ನಾವು ಸಹ ಪ್ರೀತಿಯಲ್ಲಿ, ಓ ಸ್ತೋತ್ರ, ಪ್ರೀತಿಯ ಬಂಧನದಲ್ಲಿ ಕಟ್ಟಲ್ಪಟ್ಟವರಾಗಿರೋಣ. ನಿಮ್ಮ ಕುಟುಂಬದ ಅನ್ಯೋನ್ಯತೆಯು ಪ್ರೀತಿ ಎಂಬ ಔಷಧದಲ್ಲಿ ಕಾಪಾಡಲ್ಪಡಲಿ. ನಮ್ಮ ಪ್ರೀತಿಯು ನಮ್ಮ ಕಾರ್ಯಗಳಲ್ಲಿ ತೋರಿಸಲ್ಪಡಲಿ. ಅದು ಇರುವುದಾದರೆ ನಮ್ಮ ಜೀವಿತದಲ್ಲಿ ಅಸಮಾಧಾನದ ಕಾರ್ಯಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರೋದಾದರೆ ಆ ಪ್ರೀತಿಯಲ್ಲಿ ಜೀವಿಸೋಣ, ಆ ಪ್ರೀತಿಯಲ್ಲಿ ಬೆಳೆಯೋಣ. ಕರ್ತನು ತಾನೇ ಆ ಪ್ರೀತಿಯಲ್ಲಿ ಓ ಸ್ತೋತ್ರ ಜೀವಿಸಲಿಕ್ಕೂ ನಡೆಯಲಿಕ್ಕೂ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ, ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ಳುತ್ತದಲ್ಲಪ್ಪ. ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದಾಗಲೂ ನೀವು ನಮ್ಮನ್ನು ಪ್ರೀತಿಸಿದರೆ, ನಮಗೆ ಬಿಡುಗಡೆಯನ್ನು ಕೊಟ್ಟರೆ, ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ್ರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಆ ಪ್ರೀತಿಯನ್ನು ದೇವರೇ ನಾವಿನ್ನೂ ಅಧಿಕವಾಗಿ ಒಂದೊಂದು ದಿನವೂ ನಿನ್ನ ದೈವಿಕ ಪ್ರೀತಿಯನ್ನು ತಿಳಿಯುವಂತೆ ನಮಗೆ ಸಹಾಯ ಮಾಡಿರಿ. ಹೊಸ ದಿನದಲ್ಲಿ ಕೂಡ ಎಲ್ಲ ದೇವ ಜನರನ್ನು ಆಶೀರ್ವಾದ ಮಾಡಿರಿ. ಈ ದಿನ ಜಯಕರವಾದ ದಿನವಾಗಿರಲಿ. ಈ ದಿನ ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಆ ದೈವಿಕ ಪ್ರೀತಿಯಲ್ಲಿ ಜೀವಿಸೋಣ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಈ ವಿಡಿಯೋನ ವೀಕ್ಷಿಸ್ತಾ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.